ನಮಸ್ಕಾರ. ದಿನ ಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಪ್ರಮುಖವಾದ ಘಟನಾವಳಿಗಳು, ಸುದ್ದಿಗಳು ಸಂಭವಿಸಿತು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಅನ್ನೋದನ್ನ ನಿಮ್ ಮುಂದೆ ನಾನು ವಿವರವಾಗಿ ಇಡ್ತಾ ಹೋಗ್ತೀನಿ. ಮೊದಲನೇದಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ, ಚಳಿಗಾಲದ ಅಧಿವೇಶನಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಇದೇ ಡಿಸೆಂಬರ್ 8ನೇ ತಾರೀಕಿಂದ 10 ದಿನಗಳ ಕಾಲ ಚಳಿಗಾಲದ ವಿಧಾನಮಂಡಲ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತೆ. ಅಲ್ಲಿ ಸುವರ್ಣಸೌಧ ಆದಾಗಿನಿಂದಲೂ ಒಂದು ಅಧಿವೇಶನವನ್ನ, ಸಾಮಾನ್ಯವಾಗಿ ಚಳಿಗಾಲದ ಅಧಿವೇಶನವನ್ನ ಅಲ್ಲಿ ನಡೆಸಲಾಗುತ್ತೆ. ಇದು ಅಲ್ಲಿ ಗಡಿ ಭಾಗದಲ್ಲಿ ಎಂಇಎಸ್ ಹಾವಳಿ ಮತ್ತು ಅಲ್ಲಿ ಕನ್ನಡಿಗರಿಗೆ ಇದ್ದಂತಹ ಒಂದು ಆತಂಕ, ಒಂದು ಅಭದ್ರತೆ, ಜೊತೆಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಎಲ್ಲವೂ ರಾಜ್ಯ ರಾಜಧಾನಿಯಲ್ಲೇ ಆಗತ್ತೆ. ಹಾಗಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಸಿಗಬೇಕು, ಅಲ್ಲಿನ ಸಮಸ್ಯೆಗಳು ಹೆಚ್ಚು ಚರ್ಚೆ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸುವರ್ಣಸೌಧಕ್ಕೆ ಶಂಕುಸ್ಥಾಪನೆ ಆಯ್ತು. ಯಡಿಯೂರಪ್ಪನವರ ಕಾಲದಲ್ಲೂ ಕೂಡ ಕಟ್ಟಡಗಳೆಲ್ಲವೂ ಆಯ್ತು. ಈಗ ಕಳೆದ ಕೆಲವು ವರ್ಷಗಳಿಂದ ಅಲ್ಲಿ ಚಳಿಗಾಲದ ಅಧಿವೇಶನವನ್ನ ನಡೆಸ್ಕೊಂಡು ಬರಲಾಗ್ತಿದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಆ ಭಾಗದ ಕಲ್ಯಾಣ ಕರ್ನಾಟಕ ಮತ್ತು ಬೇರೆ ಬೇರೆ ಮುಂಬೈ ಕರ್ನಾಟಕ, ಈ ತರದ ಉತ್ತರ ಕರ್ನಾಟಕದ ಭಾಗದ ಹೆಚ್ಚಿನ ಸಮಸ್ಯೆಗಳು ಆ ಸಂದರ್ಭದಲ್ಲಿ ಚರ್ಚೆಗೆ ಬರುತ್ತೆ. ಮತ್ತು ಚಳಿಗಾಲದ ಅಧಿವೇಶನಕ್ಕೆ ಅಲ್ಲಿನ ರೈತ ಸಂಘಟನೆಗಳು ಅಥವಾ ಕಾರ್ಮಿಕ ಸಂಘಟನೆಗಳು ಅಥವಾ ಬೇರೆ ಬೇರೆ ಹೋರಾಟಗಾರರು, ಕಳೆದ ಬಾರಿ ನಾವು ನೋಡಿದ್ವಿ 2A ಪಂಚಮಸಾಲಿಗಳನ್ನ 2Aಗೆ ಸೇರಿಸಬೇಕು ಅಂತ ಮಠಾಧೀಶರ ನೇತೃತ್ವದಲ್ಲಿ ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಇಲ್ಲಿ ಹೋರಾಟ ಆಗಿತ್ತು. ಕೆಲವು ಸಂದರ್ಭಗಳಲ್ಲಿ ಅದು ಅತಿರೇಕಕ್ಕೆ ಹೋಗಿದ್ದು ಇದೆ. ಓರ್ವ ವ್ಯಕ್ತಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ನಡೀತು. ಈ ತರದೆಲ್ಲವೂ ಆಗತ್ತೆ. ಹಾಗಾಗಿ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗತ್ತೆ. ಅಂದ್ರೆ ನಡೆಯೋದೇ ಒಂದು ಅಧಿವೇಶನ ಆ ಭಾಗದಲ್ಲಿ ಆಗಿರೋದ್ರಿಂದ ಆ ಸಂದರ್ಭದಲ್ಲಿ ಜನಸಾಮಾನ್ಯರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು ಮತ್ತು ತಮ್ಮ ಸಮಸ್ಯೆಗಳಿಗೆ ಒಂದು ಮುಖ್ಯವಾಹಿನಿಯಲ್ಲಿ ಒಂದ್ ಕಾರಣಗಳು ಸಿಗತ್ತೆ, ಜೊತೆಗೆ ವೇದಿಕೆ ಸಿಗತ್ತೆ ಅನ್ನೋ ಕಾರಣಕ್ಕಾಗಿನೇ ಹೋರಾಟಗಳನ್ನು ಕೂಡ ಅಲ್ಲಿ ರೂಪುಗೊಳಿಸಲಾಗುತ್ತೆ. ಹಾಗಾಗಿನೇ ಈ ಬಾರಿ ಕಳೆದ ಕೆಲವು ದಿನಗಳ ಹಿಂದೆ ಮೊನ್ನೆ ಅಷ್ಟೇ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಅವರು ಹೇಳ್ತಾ ಇದ್ರು, ನಾವು ಈ ಅಧಿವೇಶನದಲ್ಲಿ ನಮ್ಮ ಶಕ್ತಿಯನ್ನ ತೋರಿಸ್ತೀವಿ ಅಂತ. ಹಾಗಾಗಿ ವಿದ್ಯಾರ್ಥಿ ಪ್ರತಿಭಟನೆ ಹೋರಾಟಗಳು ಖಂಡಿತ ಆಗತ್ತೆ. ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಕಬ್ಬಿನ ಬೆಲೆ ಸಂಬಂಧಪಟ್ಟಂತೆ ಇರ್ಬೋದು, ಒಂದು ಹಂತಕ್ಕೆ ಬಗೆಹರಿದಿದೆ ಅಂತ ಅನ್ಸಿದ್ರು ರೈತರ ಸಂಪೂರ್ಣ ಸಮಸ್ಯೆಗಳು ಇನ್ನೂ ಬಗೆಹರಿದಿಲ್ಲ. ಆ ಹೋರಾಟಗಳಾಗ್ಬೋದು. ಅದ್ರ ಜೊತೆಗೆ ಕುರುಬರನ್ನ ST ಸಮುದಾಯಕ್ಕೆ ಸೇರಿಸಬೇಕು ಅನ್ನೋ ಹೋರಾಟ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಆಗ್ಬೋದು. ಹಾಗಾಗಿ ಎಲ್ಲ ಸಂಘಟನೆಗಳು ಒಂದ್ ಅಧಿವೇಶನ ನಡೀತಿದೆ ಅನ್ನೋ ಹೊತ್ತಿಗೆನೆ ಅವರು ಕೂಡ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಇದು ಒಂದು ಭಾಗ ಹೋರಾಟಗಾರರದ್ದು. ಮತ್ತು ತಮ್ಮ ಸಮಸ್ಯೆಯನ್ನ ಜನರ ಮುಂದಿಡೋದಕ್ಕೆ, ಜನಪ್ರತಿನಿಧಿಗಳ ಮುಂದಿಡೋಕೆ, ಅವರ ಗಮನಕ್ಕೆ ತರೋದಕ್ಕೆ, ಅವರ ಗಮನ ಸೆಳೆಯೋದಕ್ಕೆ ಈ ತರದ ಹೋರಾಟಗಳನ್ನ ಈ ಸಂದರ್ಭದಲ್ಲಿ ಮಾಡ್ಲಾಗುತ್ತೆ. ಇನ್ನೊಂದು ಕಡೆಯಲ್ಲಿ ವಿಪಕ್ಷಗಳು ಕೂಡ ಸಿದ್ಧತೆಯನ್ನ ನಡೆಸಿ ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸೇರಿಸೋದಕ್ಕೆ ಅಂತ ಹೋರಾಟ ಮಾಡುತ್ತೆ. ಕಳೆದ 2023ರಿಂದ ಅಧಿಕಾರಕ್ಕೆ ಬಂದ ಸಂದರ್ಭ 2023-24ರ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಆದ ಸಂದರ್ಭದಲ್ಲಿ ಎಲ್ಲ ವಿಚಾರಗಳಲ್ಲಿ ಆಡಳಿತ ಪಕ್ಷವನ್ನ ಕಟ್ ಹಾಕೋಕೆ ವಿಪಕ್ಷ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. 2023ರಲ್ಲಿ ಮೊದಲಿಗೆ ಅಂದ್ರೆ ಆ ಸಂದರ್ಭದಲ್ಲಿನೇ ವಿರೋಧ ಪಕ್ಷದ ಆಯ್ಕೆ ಆಗಿದೆ, ವಿರೋಧ ಪಕ್ಷದ ನಾಯಕನ ಆಯ್ಕೆ ಆಯ್ತು. 2023ರ ಮೇ ನಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೂ ಕೂಡ ಬಿಜೆಪಿ ತನ್ನ ರಾಜ್ಯಾಧ್ಯಕ್ಷರ ಮತ್ತು ವಿರೋಧ ಪಕ್ಷದ ನಾಯಕನ ನೇಮಕಕ್ಕೆ ಬರೋಬ್ಬರಿ 6 ತಿಂಗಳ ಸಮಯವನ್ನ ತಗೊಳ್ತು. ಹಾಗಾಗಿ ಆಗ ತಾನೇ ನೇಮಕ ಆಗಿದ್ರು ಯಡಿಯೂರಪ್ಪನ ಪುತ್ರ ವಿಜೇಂದ್ರ ಅವರು ಮತ್ತು ಅಶೋಕ್ ಅವರು. ಅವ್ರ ವಿರುದ್ಧ ಯತ್ನಾಳ್ ಅವರು ಸಿಡಿದೆದ್ದಿದ್ರು. ಹಾಗಾಗಿ 23ರ ಚಳಿಗಾಲದ ವಿಧಾನಸಭೆಯ ಅಲ್ಲಿನ ಸಂದರ್ಭದಲ್ಲಿ ಇಬ್ಬರು ಒಗ್ಗಟ್ಟಾಗಿ ಕೆಲಸ ಮಾಡೋಕಂತೂ ಬಿಜೆಪಿ ಜೆಡಿಎಸ್ ಸಾಧ್ಯವೇ ಆಗ್ಲಿಲ್ಲ. ಇದರ ನಡುವೆ ಏನಾಯ್ತು ಅಂತ ಅಂದ್ರೆ ಅವರ ನಡುವೆನೆ ಒಳಜಗಳಗಳಿದ್ದ ಕಾರಣಕ್ಕಾಗಿ ಆಡಳಿತ ಪಕ್ಷ ಯಾವುದೇ ರೀತಿಯ ಸಮಸ್ಯೆ ಇಲ್ಲದಂತೆ ಉತ್ತರವನ್ನು ಕೊಡದ ರೀತಿಯಲ್ಲಿ ಆ ಅಧಿವೇಶನವನ್ನ ಮುಗಿಸ್ತು. 2024ರ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆದ ಸಂದರ್ಭದಲ್ಲೂ ಹೀಗೆ ಆಯ್ತು. ಏನು ಅಂತಂದ್ರೆ ಆಡಳಿತ ಪಕ್ಷವನ್ನ ಸರಿಯಾದ ರೀತಿಯಲ್ಲಿ ಕಟ್ ಹಾಕೋದಕ್ಕೆ, ಉತ್ತರ ಕೇಳೋದಕ್ಕೆ ವಿಪಕ್ಷಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕೆಂದ್ರೆ ಅವ್ರ ನಡುವೆನೆ ಒಗ್ಗಟ್ಟಿರೋದಿಲ್ಲ, ಅವರವರೇ ಮಾತಾಡ್ಕೊಳ್ತಿದ್ದಾರೆ. ವಿಜೇಂದ್ರ ಅವರು ಯಾವ್ದೋ ಒಂದು ಹಕ್ಕುಚ್ಯುತಿ ಮಂಡನೆನೋ ಅಥವಾ ವಿಪಕ್ಷ ನಾಯಕ ಅಶೋಕ್ ಅವರು ಯಾವ್ದೋ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತಂದ್ರೆ ಯತ್ನಾಳ್ ಅವರು ಅಲ್ಲಿ ಇರೋದಿಲ್ಲ, ಹೊರಗಡೆ ಹೋಗ್ತಾರೆ. ST ಸೋಮಶೇಖರ್ ಅವರು ಈಗ ಉಚ್ಚಾಟನೆಗೊಂಡಿದ್ದಾರೆ, ಅಥವಾ ಶಿವರಾಮ್ ಹೆಬ್ಬಾರ್ ಅವ್ರು ಬರೋದೇ ಇಲ್ಲ. ಆಡಳಿತ ಪಕ್ಷಕ್ಕೆ ಏನಾದ್ರೂ ಬೇಕು ಬೆಂಬಲ ಅಂತಂದ್ರೆ ಅವ್ರು ಬರ್ತಾರೆ. ಈ ತರದ ಗೊಂದಲ ವಿಪಕ್ಷಗಳಲ್ಲಿ ಇರೋದ್ರಿಂದ ಆಡಳಿತ ಪಕ್ಷವನ್ನ ಒಂದು ತೆಕ್ಕಿಗೆ ತರೋದಕ್ಕೆ ಅಥವಾ ಒಂದು ಹಿಡಿತಕ್ಕೆ ತರೋದಕ್ಕೆ ಅಥವಾ ಅದನ್ನ ಉತ್ತರದಾಯಿತ್ವವನ್ನಾಗಿ ಮಾಡೋದಕ್ಕೆ, ಜನರ ಸಮಸ್ಯೆಗಳ ಬಗ್ಗೆ ಅದನ್ನ ಉತ್ತರಿಸೋದಕ್ಕೆ ಮಾಡ್ಬೇಕಲ್ಲ, ಆ ತರದ ಮಾಡೋದಕ್ಕೆ ವಿಪಕ್ಷಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಬಾರಿ ಏನ್ ಮಾಡತ್ತೆ ಅಂತ ಗೊತ್ತಿಲ್ಲ. ಈ ಬಾರಿ ಹಲವು ವಿಚಾರಗಳಿದೆ. ನಾನಾಗ್ಲೇ ಹೇಳ್ದಂಗೆ ರೈತರ ಸಮಸ್ಯೆ, ವಿದ್ಯಾರ್ಥಿಗಳ ಸಮಸ್ಯೆ, ಉದ್ಯೋಗಾಕಾಂಕ್ಷಿಗಳ ಸಮಸ್ಯೆ, ಮಹಿಳೆಯರ ಸಮಸ್ಯೆ, ಕಾರ್ಮಿಕರ ಸಮಸ್ಯೆ, ಈ ತರದೆಲ್ಲ ಸಮಸ್ಯೆಗಳನ್ನ ಹೇಗೆ ಜನರ ಸಮಸ್ಯೆಗಳನ್ನ
ಅಧಿವೇಶನದಲ್ಲಿ ಚರ್ಚೆಗೆ ತೆಗೆದುಕೊಂಡು ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಅದನ್ನ ನಾವು ಕಾತ್ ನೋಡ್ಬೇಕಾಗತ್ತೆ. ಇದರ ನಡುವೆ ಅವಿಶ್ವಾಸ ಗೊತ್ತುವಳಿ ನಿರ್ಣಯಕ್ಕೆ ವಿಪಕ್ಷಗಳು ಸಿದ್ಧತೆಯನ್ನ ಮಾಡ್ತಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಆಡಳಿತ ಪಕ್ಷ ಕೂಡ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೇಕಾದ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಯಾಕೆ ಮಾಡ್ತಾ ಇದ್ದಾರೆ, ಈಗ ಸರ್ಕಾರಕ್ಕೆ ವಿಶ್ವಾಸ ಅಂತೂ ಸರ್ಕಾರದ ಮೇಲೆ ವಿಶ್ವಾಸವನ್ನು ಯಾರು ಕಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಅಂತ ನಮಗ್ ಗೊತ್ತಿಲ್ಲ. ಬೆಳಗಾವಿಯ ಅಧಿವೇಶನ ಸಾಮಾನ್ಯವಾಗಿ ಅಲ್ಲಿನ ಸಮಸ್ಯೆಗಳನ್ನ ಹೆಚ್ಚು ಗುರುತಿಸೋಕೆ ಮತ್ತು ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ, ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ, ಆ ಭಾಗದ ಜನರ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಅಂತ ಮಾಡಿದ್ರು ಹೆಚ್ಚಿನ ಸಂದರ್ಭಗಳಲ್ಲಿ ಶಾಸಕರುಗಳು ಸದನಕ್ಕೆ ಹಾಜರಾಗೋದಿಲ್ಲ, ಗೈರು ಹಾಜರಾಗ್ತಾರೆ. ಕೊನೆಯ ದಿನ ಮಾತ್ರ ಪತ್ರಕರ್ತರ ಜೊತೆಗೂಡಿ ಅಲ್ಲೇ ಹತ್ರ ಗೋವಾ ಇದೆ, ಗೋವಾಗೆ ಟ್ರಿಪ್ ಹೋಗ್ತಾರೆ. ಇದು ಯಾವಾಗ್ಲೂ ನಡೆಯುವಂತದ್ದು ಸಾಮಾನ್ಯವಾಗಿ. ಅಂತಂದ್ರೆ ಚಳಿಗಾಲದ ಅಧಿವೇಶನ ಅಂತಂದ್ರೆ ಗೋವಾ ಟ್ರಿಪ್ ಅಂತಾನೆ ಒಂದ್ ಅರ್ಥದಲ್ಲಿ ಫೇಮಸ್ ಆಗಿದೆ. ಅದರ ಬದಲು 10 ದಿನಗಳು ಸಿಗತ್ತೆ TA ಕೊಟ್ಟು ನಮ್ಮ ತೆರಿಗೆ ಹಣದಲ್ಲಿ ಶಾಸಕರುಗಳನ್ನ ನಾವು ಸಾಕ್ತಿವಿ. ಈ ಸಂದರ್ಭದಲ್ಲಿ ಹಾಜರಾಗ್ಬೇಕಾಗತ್ತೆ ಆಡಳಿತ ಮತ್ತು ವಿಪಕ್ಷದ ಶಾಸಕರು, ಸಚಿವರು ಎಲ್ಲರೂ ಕೂಡ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಅಂತ ಒತ್ತಾಯವನ್ನ ರಾಜ್ಯದ ಜನ ಮಾಡ್ಬೇಕಿದೆ. ಯಾಕೆಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಧಿವೇಶನ ಮಾಡಿ ಬೆಳಗಾವಿಗೆ ಟ್ರಿಪ್ ಹೋಗೋದಕ್ಕೆ ಅಲ್ಲ, ಗೋವಾಗೆ ಟ್ರಿಪ್ ಹೋಗೋದಕ್ಕಂತೂ ಖಂಡಿತ ಅಲ್ಲ, ಜನರ ಸಮಸ್ಯೆಯನ್ನ ಚರ್ಚೆ ಮಾಡೋದಕ್ಕೆ. ಅದು ಹೇಗಾಗತ್ತೆ ಅಂತ ಗೊತ್ತಿಲ್ಲ. 10 ದಿನಗಳ ಕಾಲ ನಡೆಯಲಿರುವಂತಹ ಈ ಅಧಿವೇಶನಕ್ಕೆ ಎಲ್ಲ ಪಕ್ಷಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ.